ಹಾ ಅದೇ ಈಗ ಎಷ್ಟು ಒಪ್ಕೊಂಡು 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ಹಾ ನಾನ್ ನಂಬಿಕಾ ಹಾ ಎಷ್ಟು ಒಪ್ಕೊಂಡಿದ್ಯಾ ಇವತ್ತು? 750 ರೂಪಾಯಿ. ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋರ್ ಕುಯ್ ಕೊಡೋದು ಪೂರ್ತಿ. ತೆನೆ ಕುಯ್ದ್ಬಿಟ್ಟು ಬೋರ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ. ತೆನೆ ಕುಯ್ಯೋದು ಅವ್ರೇನ, ಬೋರ್ ಕುಯ್ ಕೊಡೋದು ಅವ್ರೆ. ಅದಕ್ಕಲ್ಲ, ಶಿವಣ್ಣನ್ ಮಗ. ಹಾ ಅದೇ ಇವತ್ ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು 1 ರೂಪಾಯಿ ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಹಾ ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಹಾ ಈಗ ಹೋಗ್ಬೋ 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋನ್ ಕುಯ್ದಾಕ್ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಸೆಟಪ್ ಅದೇ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ. ಅಲ್ಲೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದೇ. ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ. ಇವತ್ತು ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅಣ್ಣ ನೆನ್ನೆ ಹೇಮಾವತಿ ಆಫೀಸಾಗಿದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ, 1 ಹೆಜ್ಜೆ ಭೂಮಿ ಹೋಗಿ, ಆ ಭೂಮಿ ಉದ್ದಕ್ಕೂ ಇಕ್ಕಿ, 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ, 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದ್ನಲ್ಲ, ಹಂಗ ನಿನ್ ರಕ್ತ ನೆರಕ್ ಬಿಡ್ದಂಗ್ ತೋಡ್ಬಿಡ್ತೀನಿ. ಸೂಳೆ ಮಗನ, ಎಲ್ಲಿದ್ದೆ ನೀನು? ಯಾರು ನೀನು? ಅಣ್ಣ ನಾನು ಯಾವನ ನೀನು? ದುರ್ಬೀಜ್ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ, ಕಳಿಸ್ತೇನೆ. ನಾವು 10 ಜನ ಮುಂದೆ ನ್ಯಾಯ ಹೇಳಾಗ ನಾವು ನೀನ್ ಎಲ್ಲಿದ್ಯಾ? ಯಾವ ನಿಂದು? ಅಣ್ಣ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿಮ್ಮಂತ ಗುಂಡಿಕ್ಕಿ ಕೊಂಬಾಯ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಯಾವ ನಿಂದು? ಯಾವ ಸೂಳೆ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ, ನ್ಯಾಯ ಹೇಳ ಯಜಮಾನ ನಾನು. ಅಣ್ಣ ಹುಡ್ಗಿ ಕೈಲೇ ಕೊಡ್ತೀನಿ ನೋಡ, ಮಾತಾಡೋ. ಹುಡ್ಗಿನೂ ಒಪ್ಕೊಂಡೈತೆ. ಆ ಹುಡ್ಗಿ ಕೈ ಕೊಡ್ತೀನಿ ನೋಡ, ಮಾತಾಡೋ. ಆ ಹುಡ್ಗಿ ಒಪ್ಕೊಂಡೈತೆ. 750 ರೂಪಾಯಿ ಒಪ್ಕೊಂಡಿದ್ಯ ಅಂತಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ಅಮ್ಮ ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಐತೆ. ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಗಿರೋದು ಹೆಣ್ಣು ಅಂತ. ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು, ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ. ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ. ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇರ್ತದಲ್ಲ. ಹೆಣ್ಣಾಗೋದಿ ಸುಮ್ ಬಿಟ್ಟಿದೀನಿ. ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ, ಅವ್ರ ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ, ನನ್ಗೆ 600 ರೂಪಾಯಿ, ನಿಂಗೆ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ಕಷ್ಟ ಅನ್ಬೋಸೋದ್ ನಾನು, ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನ. ಕಷ್ಟ ಅನುಭವಿಸು. ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನೆಂಟರಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾರ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದು ಯಾವ್ದನ್ನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ಯಾವ್ದನ್ನ